ಇಂದಿನ ಸಂಚಿಕೆಯಲ್ಲಿ ಅಮೂಲ್ಯ ಚಾಪೆ ತಲ್ದಿನ ತೊಗೊಂಡೋಗ್ತಿರೋದನ್ನ ನಂದ ನೋಡ್ಬಿಟ್ಟು ಗಿರಿಜನ ಮತ್ತೆ ಮನೆಯವ್ರನ್ನೆಲ್ಲ ಸೇರಿಸಿರ್ತಾರೆ. ಆಗ ನಂದ ಗಿರಿಜನ ಹತ್ರ ದುರಹಂಕಾರದಿಂದ ಓದೋನವನು, ಚಳಿ ಆದ್ರೇನು ಮಳೆ ಆದ್ರೇನು ಅನುಭವಿಸ್ಬೇಕು ಅವನಿಗೆ ತಲೆದಿಂಬು ಚಾಪೆ ತಲೆದಿಂಬು ಅಂತೆಲ್ಲ ಕೊಟ್ಟರೆ ಅವ್ನ ದುರಹಂಕಾರ ಜಾಸ್ತಿ ಆಗುತ್ತೆ. ಗಿರಿಜ ನನ್ನ ಮಾತನ್ನ ಮೀರಿ ಅವ್ನಿಗೇನಾದರೂ ಕೊಟ್ಟರೆ ಮಾತ್ರ ಸರಿ ಬರೋದಿಲ್ಲ, ಹೋಗಿ ಅವನ ಜೊತೆ ಇರೋಕೆ ಹೇಳು, ಮತ್ತೆ ಮನೆಗೆ ಬರೋದು ಬೇಡ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡು ಅಮೂಲ್ಯ ಫುಲ್ ಬೇಜಾರಾಗಿ ಹೇಳ್ತಿರ್ತಾರೆ. ಆಮೇಲಿಂದ ಪ್ರಿಯಾ, ನೀನು ಯಾಕೆ ಈ ಥರ ಮಾಡ್ತಿದ್ಯಾ ಅಮೂಲ್ಯ, ಮಾವಂಗೆ ತುಂಬ ಬೇಜಾರಾಗುತ್ತೆ ಅಲ್ವಾ, ಇನ್ನೂ ಸ್ವಲ್ಪ ನೋವಾಗುತ್ತೆ ಅಂತಂದಾಗ ಪ್ರಿಯವ್ರ ಅಮ್ಮ, ಪ್ರಿಯಾ ನಿಂಗೆ ಅವೆಲ್ಲ ಗೊತ್ತಾಗಲ್ಲ, ಸುಮ್ಮನೆ ಇರು, ನಿನಗೆ ನಾವೆಲ್ಲ ಅರೇಂಜ್ ಮಾಡಿರೋ ಮದುವೆ, ಅವರಿಬ್ರದ್ದು ಲವ್ ಮ್ಯಾರೇಜು, ಸ್ವಲ್ಪ ಪ್ರೀತಿ ಜಾಸ್ತಿನೇ ಇರುತ್ತೆ ಅಂದಾಗ ಸರಿ ಅಂದ್ಬಿಟ್ಟು ಗಿರಿಜಾ, ಪ್ರಿಯಾ ನಿಮ್ಮ ಅಮ್ಮನ ಕರ್ಕೊಂಡು ಹೋಗ್ಬಿಟ್ಟು ಮಲ್ಕೊಂಡು ಹೋಗು ಅಂತ ಕಳಿಸ್ತಾರೆ. ಪ್ರಿಯಾ ಮತ್ತು ಅವ್ರ ಅಮ್ಮ ಹೋದ್ಮೇಲೆ ಅಮೂಲ್ಯ ಅಳ್ತಿರೋದನ್ನ ನೋಡ್ಬಿಟ್ಟು ಗಿರಿಜಾ, ಸಮಾಧಾನ ಮಾಡೋಕ್ಕೋ ನಿಮ್ಮ ಮಾವಂಗೆ ಅರ್ಥ ಆಗೋ ಥರ ಬದುಕಬೇಕಾ ನಾನು, ಇಲ್ಲ ವಲ್ಲಭನ ಬಗ್ಗೆ ಯೋಚನೆ ಮಾಡಬೇಕಾ, ನನಗೆ ಇವರಿಬ್ಬರು ಮಧ್ಯೆ ಸಿಗಾಕೊಂಡು ನಂಗೆ ಸಾಕಾಗಿ ಹೋಗಿದೆ ಅಂತಂದಾಗ ಅಮೂಲ್ಯ, ನಾನು ವಲ್ಲಭನಿಗೋಸ್ಕರ ಬೆಡ್ಶೀಟು ಎಲ್ಲ ತೊಗೊಂಡೋಗ್ಬೇಕಾದ್ರೆ ಮಾವ ಇಲ್ಲೇ ಕಿಟಕಿಯಿಂದ ನಿಂತ್ಕೊಂಡ್ರು ಅತ್ತೆ, ಅವರು ನನ್ನ ಕಡೆ ತಿರುಗ್ಬೇಕಾದ್ರೆ ವಲ್ಲಭನ ಬಗ್ಗೆ ಬೇಜಾರು ಮಾಡ್ಕೊಂಡು ತಿರುಗಿದ್ರು ಅತ್ತೆ ಅಂತ ಹೇಳಿದಾಗ ಗಿರಿಜಾ, ನನಗೂ ಈ ಮನೇಲಿ ಅರ್ಥ ಆಗದಿರೋದು ಒಂದೇ ವಿಚಾರ, ಅವರಿಬ್ಬರು ಅಷ್ಟೊಂದು ಪ್ರೀತಿ ಮಾಡ್ತಾರೆ, ಆದರೂ ಯಾಕೆ ಹಿಂಗೆ ಆಡ್ತಾರೆ ಅಂತಾರೆ. ಪ್ರೀತಿ ಇರೋದನ್ನ ತೋರಿಸ್ಕೊಳ್ಳೋದಿಲ್ಲ, ಸುಮ್ಮನೆ ಇರಲ್ಲ, ಸುಮ್ಮನೆ ಕಿತ್ತಾಡ್ತಾನೆ ಇರ್ತಾರೆ, ಇಬ್ಬರು ನೋವು ಅನ್ಭವಿಸ್ತಾರೆ. ಆದರೆ ನೋಡಿ ನಮಗೂ ಬೇಜಾರು, ಅವರಿಬ್ಬರು ಮಧ್ಯದಲ್ಲಿ ಸಿಗಾಕೊಂಡು ನಾವು ಅವರಿಬ್ಬರು ನೋವು ಅನ್ಭವಿಸೋದು ನೋಡಿದೆ ನಾನು ನೋವು ಅನ್ಭವಿಸ್ಬೇಕಷ್ಟೆ, ಹೋಗಿ ಸುಮ್ಮನೆ ಮಲ್ಕೋ ಹೋಗು, ನಾವು ಬೇರೆ ಏನಾದರೂ ದಾರಿ ಹುಡ್ಕೋಣ, ನಾಳೆ ಹೋಗಿ ಮಲ್ಕೋ ಹೋಗು ಅಂತ ಕಳಿಸ್ತಾಳೆ. ಅಮೂಲ್ಯ ಸರಿ ಅತ್ತೆ ಅಂದ್ಬಿಟ್ಟು ಹೋಗ್ತಾಳೆ. ಅಮೂಲ್ಯ ರೂಮ್ಗೆ ಹೋದ್ಮೇಲೆ ವಲ್ಲಭನ ನೆನೆಸ್ಕೊಂಡು ಅಳ್ತಾ ಕೂತಿರ್ತಾಳೆ. ವಲ್ಲಭ ಆಡಿರೋ ಮಾತುಗಳು ಅಂದರೆ, ಇದು ನನ್ನ ಮಂಚ, ನಿನಗಿಲ್ಲಿ ಜಾಗ ಇಲ್ಲ, ಹೋಗೇನಾಗವಲ್ಲಿ, ಆಮೇಲಿಂದ ನಾನು ಕೊಟ್ಟರೆ ನೀನು ಕೊಟ್ಟ ಹಾಗೆ ಅಂತ ಹೇಳಿರೋ ಮಾತುಗಳನ್ನ ನೆನೆಸ್ಕೊಂಡು ಅಮೂಲ್ಯಂಗೆ ಸಿಕ್ಕಾಪಟ್ಟೆ ಅಳು ಬರ್ತಾ ಇರುತ್ತೆ. ಹತ್ಕೊಂಡು ಕೂತ್ಕೊಂಡಿರ್ತಾಳೆ. ಈ ಕಡೆ ವಲ್ಲಭ ಚಳಿಯಿಂದ ನಡಗ್ತಿರೋದನ್ನ ನೋಡೋಕ್ಕಾಗ್ದೇ ಅಮೂಲ್ಯ ಎದ್ಬಿಟ್ಟು, ಪಾಪ ವಲ್ಲಭ ನನಗೋಸ್ಕರ ಎಷ್ಟೊಂದು ಮಾಡಿದ್ದಾನೆ, ಆದರೆ ಈಗ ಚಳಿ ನಡಗಬೇಕಾದ್ರೆ ನಾನು ಏನೂ ಮಾಡೋಕ್ಕಾಗ್ತಿಲ್ವಲ್ಲ, ಇಲ್ಲಿ ಹೇಗಿರಲಿ ನಾನು, ವಲ್ಲಭ ನಾನು ನಿನ್ನ ಜೊತೆನೇ ಇರ್ತೀನಿ ಅಂದ್ಬಿಟ್ಟು ಅಮೂಲ್ಯ ವಲ್ಲಭನ ಹತ್ರ ಹೋಗ್ತಾಳೆ. ಈ ಕಡೆ ನೋಡಿದ್ರೆ ವಲ್ಲಭ ಚಳಿಯಿಂದ ಸಿಕ್ಕಾಪಟ್ಟೆ ನಡಗ್ತಾ ಇರ್ತಾನೆ. ಅದನ್ನ ನೋಡಿಬಿಟ್ಟು ಅಮೂಲ್ಯಂಗೆ ಫುಲ್ ಬೇಜಾರಾಗುತ್ತೆ. ವಲ್ಲಭ, ಸಾರಿ ಕಣೋ, ನನ್ನಿಂದ ನೀನು ಈ ಥರ ಎಲ್ಲ ಅನುಭವಿಸ್ಬೇಕು, ನಾನು ಮದುವೆ ಆಗಿ ಬಂದಾಗ್ಲಿಂದ ಇಲ್ಲಿವರೆಗೂ ನಾನು ಏನೇ ತಪ್ಪಾಗಲಿ ನೀನು ಅದನ್ನು ಸರಿ ಮಾಡ್ತೀಯ, ನನಗೋಸ್ಕರ ನಿಂತ್ಕೋತೀಯ, ನೀನು ನನಗೋಸ್ಕರ ಮಾಡಿರೋ ಸ್ಯಾಕ್ರಿಫೈಸ್ಗೆ ಹೆಲ್ಪ್ಗೆ ನಾನು ನಿಂಗೆ ಥ್ಯಾಂಕ್ಸ್ ಅಂತ ಹೇಳಿದ್ರೆ ತುಂಬ ಚಿಕ್ಕ ಪದ ಆಗುತ್ತೆ ಕಣೋ ಅಂತ ಹೇಳ್ಬಿಟ್ಟು ವಲ್ಲಭನ ಹತ್ರ ಹೋಗಿ ನೋಡಿದಾಗ, ಅಯ್ಯೋ ನಿಂಗೆ ಗೊತ್ಸೋಕೆ ಒಂದು ಬೆಡ್ಶೀಟು ಇಲ್ವಲ್ಲ, ಮಲ್ಕೊಳಕ್ಕೊಂದು ಚಾಪೇನು ನಿಮ್ಗೆ ಏನೂ ಇಲ್ವಲ್ಲ, ಏನು ಮಾಡೋದು, ಮಾವ ನೋಡಿದ್ರೆ ಏನೂ ಕೊಡೋಂಗಿಲ್ಲ ಅಂತ ಬೇರೆ ಹೇಳಿದ್ರಲ್ಲ ಅಂತ ಹೇಳ್ಬಿಟ್ಟು ಅವಳು ದುಪ್ಪಟ್ಟನ ತೆಗೆದ್ಬಿಟ್ಟು, ಹೌದು ದುಪ್ಪಟ್ಟ ಇದೆಯಲ್ಲ ಅಂತ ಅಂದ್ಬಿಟ್ಟು ದುಪ್ಪಟ್ಟನ ವಲ್ಲಭನ ಮೇಲೆ ಹಾಕ್ತಾಳೆ. ಆಮೇಲೆ ವಲ್ಲಭ ಕತ್ನೋ ಅಂತ ಓದಾಡ್ತಿರೋ ನೋಡ್ಬಿಟ್ಟು, ಅಯ್ಯೋ ದಿಂಬಿಲ್ದೇನೆ ಕತ್ನೋ ಅಂತ ಓಡಾಡ್ತಿದ್ದಾನಲ್ಲ, ಏನು ಮಾಡೋದು ಅಂತ ಅಂದ್ಬಿಟ್ಟು ತನ್ನ ತೊಡೆ ಮೇಲೆ ವಲ್ಲಭನ ಮಗು ಥರ ಮಲಗಿಸ್ಕೋತಾಳೆ. ನಿದ್ದೆ ಕನ್ವರ್ಕಿಲ್ ಕೂಡ, ಅಪ್ಪ ನೀವು ಅಮೂಲ್ಯನ ಬೈಬೇಡಿ, ಅವಳದ್ದು ಏನೂ ತಪ್ಪಿಲ್ಲ ಅಪ್ಪ ಅಂತ ಹೇಳ್ತಾ ಇರ್ತಾನೆ. ಅದನ್ನು ಕೇಳಿಸ್ಕೊಂಡು ಅಮೂಲ್ಯಂಗೆ ಫುಲ್ ಖುಷಿಯಾಗಿಬಿಟ್ಟು ಅವನ್ನ ತಟ್ಟಿ ಮಲಗಿಸ್ತಾ ಇರ್ತಾಳೆ. ಬೆಳಗ್ಗೆ ಆದ ತಕ್ಷಣ ಗಿರಿಜಾ ಕಣ್ಣಲ್ಲಿ ನೀರು ಹಾಕ್ಕೊಂಡು ನಿಂತ್ಕೊಂಡಿರ್ತಾಳೆ. ಅದನ್ನ ನೋಡ್ಬಿಟ್ಟು ಮೀನಾ, ಅತ್ತೆ ನನಗೆ ಗೊತ್ತು ನೀವು ವಲ್ಲಭನ ಬಗ್ಗೆ ಚಿಂತೆ ಮಾಡ್ತಿದ್ದೀರಾ ಅಂದಾಗ ಗಿರಿಜಾ, ಇರಲ್ವಾ ಮೀನಾ ಹೇಳು, ನನಗೆ ಅದೇ ಚಿಂತೆ ಆಗ್ತಿದೆ ಕಣೆ, ನಿನ್ನೆ ಏನೋ ನೀವು ಊಟ ಕೊಟ್ಟು ಬಂದರೆ, ಆದರೆ ರಾತ್ರಿಲಿ ಚಳಿಲಿ ನಡ್ತಾ ಮಲಗಿದ್ನಂತೆ ಕಣೆ, ಇನ್ನು ಎಷ್ಟು ದಿನ ಸಂಕಟ ಮೀನಾ, ಅಪ್ಪಂಗೂ ಮಗಂಗೂ ಹಠ ಸ್ವಭಾವ ಜಾಸ್ತಿ, ವಲ್ಲಭಂಗೆ ಅಪ್ಪ ಕರಿಬೇಕು ಅನ್ನೋ ಹಠ, ಇನ್ನು ಅವ್ರಿಗೆ ಅವನೇ ಬರಲಿ ಅನ್ನೋ ಹಠ, ಇವರಿಬ್ಬರು ಮಧ್ಯೆ ಸಿಗಾಕೊಂಡು ನನಗೆ ಸಾಕಾಗೋಗಿದೆ ಅಂತ ಅನ್ನೋಷ್ಟರಲ್ಲಿ ಮೀನಾ, ಅದಕ್ಕೇನೆ ಅತ್ತೆ ಒಂದ್ಸಲಿ ಈಗ ವಲ್ಲಭ ಹಠ ಮಾಡ್ಕೊಂಡು ಹೋದಾಗ ನಾವು ಇದೇ ಥರ ಡ್ರಾಮಾ ಮಾಡಿಬಿಟ್ಟು ಕರೆಸಿದ್ವಿ ಅಲ್ವಾ ಅಂತಂದಾಗ ಗಿರಿಜಾ, ಅವಾಗ ಬೇರೆ ಮೀನಾ, ಇವಾಗ ನಿಮ್ಮ ಮಾವ ಕೇಳಬೇಕಲ್ಲ ಮಾತನ್ನ ಅಂದಾಗ ಮೀನಾ, ನಾನೇನೋ ಪ್ಲ್ಯಾನ್ ಮಾಡ್ತೀನಿ ಸುಮ್ಮನೆ ಇರಿಯತ್ತೆ, ನನ್ನ ಮಾತೇ ಕೇಳಿಸ್ಕೊಳಲ್ವಲ್ಲ ನೀವು, ಮಾವನೇ ವಲ್ಲಭನ ಮನೆಯೊಳಗೆ ಬಾ ಅಂತ ಕರೆದ ನಿಮಗೆ ಖುಷಿನಾ ಅಂತಂದಾಗ ಮೀನಾ, ನನ್ನ ಹತ್ರ ಒಂದು ಒಳ್ಳೆ ಪ್ಲ್ಯಾನ್ ಇದೆಯತ್ತೆ ಅಂದಾಗ ಗಿರಿಜೆ, ಏನೇ ಮೀನೇ ಪ್ಲ್ಯಾನ್ ಅದು ಹೇಳೆ ಅಂದಾಗ ಮೀನಾ, ಹೇಳ್ತೀನಿ ಅಂತ, ಅದಕ್ಕಿಂತ ಮುಂಚೆ ನಿಮ್ಮ ಮುದ್ದು ಸೊಸೆ ಪ್ರಿಯನ ಎಲ್ಲಾದರೂ ಹೊರಗಡೆ ಕಳಿಸ್ಬಿಡಿ, ಅವಳು ಏನಾದರೂ ನಮ್ಮ ಪ್ಲ್ಯಾನ್ ಕೇಳಿಸ್ಕೊಬಿಟ್ರೆ ಮಾವಂಗೆ ಹೋಗ್ಬಿಟ್ಟು ಪಿನ್ ಇಟ್ಬಿಡ್ತಾಳೆ ಅಷ್ಟೇ ಅಂದಾಗ ಗಿರಿಜಾ, ಹೌದು ಕಣೆ ಏನೇ ಮಾಡೋದು ಅಂತ ಅಂದ್ಬಿಟ್ಟು ಹೇಗೆ ಸಾಕಾಗೋದು ಅವಳನ್ನ, ಒಂದೇನಾದರೂ ಕ್ವಶನ್ ಹೇಳೋದು ಅದು 100 ಉತ್ತರ ಹೇಳ್ತಾಳೆ, ಅವಳಿಗೆ ಏನಂತ ಹೇಳೋದು ಅಂದಾಗ ಮೀನಾ, ಏನಾದರೂ ಮಾಡಿ ಅತ್ತೆ ಅನ್ನೋಷ್ಟರಲ್ಲಿ ಗಿರಿಜಾ, ಹೌದು ಕಣೆ ಏನೂ ಐಡಿಯಾ ಹೊಳಿತಲ್ಲ, ನೀನು ಉಪಾಯ ಎಲ್ಲ ಚೆನ್ನಾಗಿ ಮಾಡ್ತಿಲ್ಲ, ಏನಾದರೂ ಒಂದು ಉಪಾಯ ಕೊಡೆ ಅಂತಂದಾಗ ಮೀನಾ ಒಂದು ಐಡಿಯಾ ಕೊಡ್ತಾಳೆ. ಅದಕ್ಕೇನೆ ಗಿರಿಜಾ, ಈ ಪ್ಲ್ಯಾನ್ ಸಕ್ಕತ್ತಾಗಿದೆ ಅಂತ ಅಂದ್ಬಿಟ್ಟು ಬಾಕ್ಸ್ ಎತ್ಕೊಂಡು ಅದಕ್ಕೆಲ್ಲ ಊಟ ಹಾಕ್ಬಿಟ್ಟು ಪ್ರಿಯನ ಹತ್ರ ಹೋಗ್ಬಿಟ್ಟು, ಪ್ರಿಯ ಏನು ಮಾಡ್ತಿದ್ಯಮ್ಮ ಅಂತಂದಾಗ ಗಿರಿಜಾ, ಅಯ್ಯೋ ಈ ಕೆಲಸನ ನಾನು ಮಾಡ್ತೀನಿ, ನೀನು ಯಾಕೆ ಮಾಡೋಕ್ಕೆ ಹೋಗ್ತೀಯಾ, ಅಯ್ಯೋ ಗೊತ್ತಾಯಿತು ಹೊರಡಮ್ಮ ಅಂದಾಗ
ಪ್ರಿಯಾ ಎಲ್ಲಿಗೆ ಅತ್ತೆ ಅಂದ ಗಿರಿಜಾ. ಏನಮ್ಮ ಪ್ರಿಯಾ ಹಿಂಗೆ ಕೇಳ್ತಾ ಇದೆಯಾ, ದಿನ ನೀನು ಮಾಧವಂಗೆ ಊಟ ತೊಗೊಂಡೋಗ್ತೀಯಲ್ಲ, ಹಾಗೆ ಹೋಗಿ ಇವತ್ತು ಊಟ ತೊಗೊಂಬರೋಗು ಅಂತಂದಾಗ ಪ್ರಿಯಾ ಅತ್ತೆ ನೀವೇ ಹೇಳ್ತಿದ್ದೀರಾ ಅಂತ ಹೇಳ್ದಾಗ ಗಿರಿಜಾ, ಯಾಕಮ್ಮ ಹಿಂಗೆ ಹೇಳ್ತಿದ್ಯಾ, ಹಿಂಗೆಲ್ಲ ಮಾತಾಡ್ತಾ ಇದೆಯಾ, ಊಟ ತೊಗೊಂಡೋಗ್ಬಿಟ್ಟು ನೀನು ಕೊಟ್ಟರೆ ನನಗೆ ಯಾಕಮ್ಮ, ನಂಗೆ ಖುಷಿನೇ ಆಗುತ್ತೆ, ಹೋಗಿ ನನ್ನ ನೋಡಿ ಸಾಕು, ಹೋಗಿ ಊಟ ತೊಗೊಂಡೋಗಿ ಕೊಡೋಕು ಅಂದಾಗ ಪ್ರಿಯಾ, ಅಲ್ಲ ಅತ್ತೆ ಇನ್ನೂ 3-4 ಗಂಟೆ ಟೈಮ್ ಆಯ್ತು, ಇಷ್ಟು ಬೇಗ ತೊಗೊಂಡೋಗಿ ಏನು ಮಾಡಲಿ ಅಂದಾಗ ಗಿರಿಜಾ, ಹೌದಾ, ಅಯ್ಯೋ ಏನು ಹಿಂಗೆ ಮಾತಾಡ್ತೀಯ, ನೀವಿಬ್ರು ಗಂಡ ಹೆಂಡ್ತಿ ಇಬ್ರು ಆರಾಮಾಗಿ ಕುತ್ಕೊಂಡು ಮಾತಾಡೋಗಿ ಸ್ವಲ್ಪ ಹೊತ್ತು, ಹೊಸ್ದಾಗಿ ಮದುವೆ ಆಗಿರೋರು ನೀವು, ಇಷ್ಟೊಂದು ವಿಚಾರ ಇರುತ್ತೆ ಮಾತಾಡೋದ ಇದು, ಹೋಗು ಕಂದ, ನೀ ನನ್ನ ಮಾಧವನಿಗೆ ಊಟ ಮಾಡಿಸ್ತಿದ್ರೆ ನೋಡೋಕೆ ಸಿಕ್ಕಾಬಟ್ಟೆ ಖುಷಿಯಾಗುತ್ತೆ, ಅಲ್ಲಿರೋರೆಲ್ಲ ಫುಲ್ ಇಷ್ಟಪಟ್ಟು ನೋಡ್ತಿರ್ತಾರೆ, ಅದಕ್ಕೆ ನೀನು ಆಫೀಸ್ಗೆ ಹೋಗು, ಊಟ ಬಡಿಸು, ಊಟ ಮಾಡಲಿ, ಆಮೇಲೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡು ಕೂಡ, ನೀನು ಊಟ ಕೊಟ್ಟಂಗೂ ಆಗುತ್ತೆ, ಆಮೇಲೆ ನೀವು ಒಬ್ರಿಗೊಬ್ರು ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ಅಂದಾಗ ಪ್ರಿಯಾ ಆಯಿತು ಅತ್ತೆ ಅಂತ ಹೇಳ್ದಾಗ ಗಿರಿಜಾ, ನಿಧಾನಕ್ಕೆ ಹೋಗು, ನಿಧಾನಕ್ಕೆ ಬಾ, ನಿಧಾನಕ್ಕೆ ಊಟ ಬಡಿಸು, ಮಾಧವನ ಹತ್ರನೂ ಅಷ್ಟು ನಿಧಾನಕ್ಕೆ ಮಾತಾಡು, ಆರಾಮಾಗಿ ಬಾ ನೀನು, ಸರಿನಾ ಅಂತ ಹೇಳಿದಾಗ ಪ್ರಿಯಾ, ನಾನು ಹೋಗ್ಬಿಟ್ಟು ಕ್ಯಾರಿಯರ್ ತುಂಬ್ತೀನಿ ಅನ್ನೋಷ್ಟರಲ್ಲಿ ಗಿರಿಜಾ, ಅಯ್ಯೋ ನಾನು ಕ್ಯಾರಿಯರ್ ತುಂಬಿಟ್ಟಿದ್ದೀನಮ್ಮ, ನಿನ್ನ ಕ್ಯಾರಿಯರ್ನ ಕಟ್ಬಿಟ್ಟಿದ್ದೀನಿ ಆಗ್ಲೇ, ನಿಧಾನಕ್ಕೆ ಹೋಗಮ್ಮ ನೀನು, ಹೋಗ್ಡು ಅಂತಂದಾಗ ಪ್ರಿಯಾ, ಆದರೆ ಮಾವನ ಕ್ಯಾರಿಯರು ಅಂತಂದಾಗ ಗಿರಿಜಾ, ಅಯ್ಯೋ ಮಾವ ಮನೆಗೆ ಬರ್ತಾರಮ್ಮ, ಅಂಗಡಿಗೆ ಹೋಗೋ ಅವಶ್ಯಕತೆ ಇಲ್ಲ, ನೀನು ಮಾಧವನ ಆಫೀಸಿಗೆ ಕೊಟ್ಬಿಟ್ಟು ಬಾ ಸಾಕು ಅಂತ. ಆಮೇಲಿಂದ ಪ್ರಿಯಾ, ಅತ್ತೆ ಮನೆ ಕೆಲಸ ಎಲ್ಲ ಅಂತಂದಾಗ ಗಿರಿಜಾ, ಮನೆ ಕೆಲಸ ಎಲ್ಲ ನಾನು ಮಾಡ್ತೀನಮ್ಮ, ನೀನು ಹೋಗು ಅನ್ನೋಷ್ಟರಲ್ಲಿ ಪ್ರಿಯಾ, ಅಯ್ಯೋ ಅತ್ತೆ ಬಟ್ಟೆ ಒಗ್ದಿದೆ ಅದನ್ನ ಒಣಗಾಕಬೇಕು ಅಂದಾಗ ಗಿರಿಜಾ, ಅದು ನಾನೇ ಒಣಗಾಕ್ತೀನಿ ಹೋಗಮ್ಮ ಅನ್ನೋಷ್ಟರಲ್ಲಿ ಪ್ರಿಯಾ, ಪಾತ್ರೆ ತೊಳಿಬೇಕಿತ್ತು ಅನ್ನೋಷ್ಟರಲ್ಲಿ ಗಿರಿಜಾ, ಅದು ನಾನೇ ತೊಳ್ಕೊತೀನಿ ಹೋಗಮ್ಮ ಅನ್ನೋಷ್ಟರಲ್ಲಿ ಪ್ರಿಯಾ, ಅತ್ತೆ ಗಿಡಕ್ಕೆ ನೀರು ಹಾಕ್ಬೇಕಿತ್ತು ಅಂದರೆ ಅದನ್ನು ನಾನು ಮಾಡ್ಕೋತೀನಿ ಹೋಗು ಪ್ರಿಯಾ ನೀನು ಅಂತ ಹೇಳ್ತಾರೆ. ಪ್ರಿಯಾ ಹೋಗೋಷ್ಟರಲ್ಲಿ ಅಯ್ಯಪ್ಪ ಅಂತೇಳಿ ಮತ್ತೆ ಪ್ರಿಯಾ ಓಡ್ಬಂದು, ಅತ್ತೆ ನಿಮ್ಗೆ ಸುಸ್ತಾಗಲ್ಲ ತಾನೇ ಅಂದಿದ್ದಕ್ಕೆ ಗಿರಿಜಾ, ಅಯ್ಯೋ ನಂಗೆ ಸುಸ್ತಂತೂ ಆಗೋದೇ ಇಲ್ಲ, ಹೋಗಮ್ಮ ನೀನು ಕಂದ, ಹೋಗು ಹೋಗು, ತಿರುಗಲೇಬೇಡ ನೀನು ಆ ಕಡೆ ಹೋಗು ಅಂತ ಅಂದ್ಬಿಟ್ಟು ಕಳಿಸ್ತಾಳೆ. ಅಷ್ಟರಲ್ಲಿ ಅಪ್ಪಾಗಿ ದೇವ್ರೆ ಅನ್ನೋಷ್ಟರಲ್ಲಿ ಅವ್ರ ಅಮ್ಮ ಬಂದ್ಬಿಟ್ಟು ಅದಕ್ಕೆ ಅಂತ ಅಂದ್ಬಿಟ್ಟು ಹಿಂದೆ ಬಂದು ನಿಂತ್ಕೋತಾರೆ. ಗಿರಿಜಾ ಆಮೇಲೆ ಅವ್ರನ್ನ ನೋಡಿದ್ಮೇಲೆ, ಅಯ್ಯೋ ಇವ್ರು ಬೇರೆ ಇದ್ದಾರಲ್ಲಪ್ಪ, ಏನು ಮಾಡೋದಪ್ಪ, ಅವಳನ್ನ ನೋಡಿದ್ರೆ ಕಳಿಸ್ಬಿಟ್ಟೆ, ಇವಳು ಇನ್ನಿಲ್ಲ ಇದ್ರೆ ಮುಗ್ದೋಯ್ತು ಕತ್ತೆ ಅಂತೆಲ್ಲ. ಅದಕ್ಕೇನೆ ಪ್ರಿಯರಮ್ಮ, ಅದಕ್ಕೆ ಯಾಕತ್ಕೆ ಅಂತ ಕೇಳಿದಾಗ, ಅಯ್ಯೋ ನೀವು ಹೋಗ್ತಾ ಇರಿ ಅಂದಾಗ, ಎಲ್ಲಿಗತ್ಕೆ ಅಂದರೆ, ಎಲ್ಲೋ ಒಂದು ಕಡೆ ನನಗೆ ಗೊತ್ತಿಲ್ಲ ನಡೀರಿ ನೀವು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾಳೆ. ಆಮೇಲೆ ಪ್ರಿಯ ಒಂದು ನಿಮಿಷ ನಿಂತ್ಕೊಳ್ಳಮ್ಮ, ಏನಮ್ಮ ನೀನು ಹೊರಡಕ್ಕೆ ಇಷ್ಟೊಂದು ಅವಸರನ ನಿನಗೆ ಅಂದಾಗ ಪ್ರಿಯಾ, ಅಲ್ಲ ಅಮ್ಮಂಗೆ ಹೇಳ್ದೆ ಹೋಗ್ತಿದ್ದೀನಿ ಅಂತನಾ, ಅಮ್ಮ ನಾನು ನಿಮ್ಮ ಎಳೆಯಂದ್ರಿಗೆ ಊಟ ಕೊಡೋಕೆ ಹೋಗ್ತಿದ್ದೀನಿ ಬಾಯಮ್ಮ ಅಂತ ಹೇಳ್ತಾರೆ. ಅದಕ್ಕೇನೆ ಗಿರಿಜಾ, ಅಲ್ಲ ನಿಮ್ಮ ಅಮ್ಮನ ಕರ್ಕೊಂಬಂದಿದ್ದು ನಿನ್ನ ಜೊತೆ ಕರ್ಕೊಂಡು ಹೋಗು ಅಂದಿದ್ದಕ್ಕೇನೆ ಪ್ರಿಯರಮ್ಮ, ಅಯ್ಯೋ ಅದಕ್ಕೆ ನಾನು ಅವಳ ಜೊತೆ ಹೋಗಿ ಏನು ಮಾಡಲಿ, ನಾನು ನಿಮ್ಮ ಮನೇಲಿ ಅವಳು ಹೊಟ್ಟೋದ್ಮೇಲೆ ಮನೇಲಿ ನಿಮ್ಗೆ ಏನಾದರೂ ಹೆಲ್ಪ್ ಮಾಡಿಕೊಡ್ಬೇಕಲ್ವಾ ಅಂದಿದ್ದಕ್ಕೇನೆ ಗಿರಿಜಾ, ನಿಮ್ಮ ಮಗಳು ಏನು ಕೆಲಸ ಮಿಕ್ಸಿದಾಳೆ, ಇಲ್ಲಿ ಮನೆ ಕೆಲಸ ಎಲ್ಲ ಕೆಲಸ ಅವಳು ಮಾಡಿ ಮುಗಿಸ್ಬಿಟ್ಟಿದ್ದಾಳೆ ಆಗ್ಲೇ, ನನಗೆ ಯಾವ ಕೆಲಸನೇ ನನಗೆ ಯಾವ ಸಹಾಯನ, ನೀವಿಬ್ಬರು ಹೋಗಿ ಬನ್ನಿಯಪ್ಪ ಅನ್ನೋಷ್ಟರಿ ಪ್ರಿಯರಮ್ಮ, ಅದಕ್ಕೆ ನಾನಾ ಅಂತಲ್ಲ. ಅದಕ್ಕೇನೆ ಗಿರಿಜಾ, ನೀವೇ ವೀಣಾ ಅವರೇ, ನೀವು ಹೇಗೆ ನಿಮ್ಮ ಅಳಿಯನ ಆಫೀಸ್ ನೋಡಿರಲ್ಲ, ಅವಳ ಜೊತೆ ನಿಧಾನಕ್ಕೆ ಹೋಗ್ಬಿಟ್ಟು ಅಳಿಯನ ಆಫೀಸ್ ನೋಡ್ಕೊಂಬನ್ನಿ ಅಂತಂತಾರೆ. ಅದಕ್ಕೇನೆ ವೀಣಾ, ಅಲ್ಲ ಗಂಡ ಹೆಂಡ್ತಿ ಆಫೀಸಲ್ಲಿ ಊಟ ಮಾಡ್ಬೇಕಾದ್ರೆ ನಾನು ಯಾಕೆ ಮಧ್ಯೆ, ಅವಳು ನಿಧಾನಕ್ಕೆ ಆಫೀಸ್ಗೆ ಹೋಗ್ಲಿ, ನಿಧಾನಕ್ಕೆ ಬರಲಿ, ಅವರಿಬ್ರು ಅಲ್ಲೇ ಹರಟೆ ಹೊಡಿಲಿ, ನಾವಿಬ್ರು ಇಲ್ಲ ಹರಟೆ ಹೊಡಿಯೋಣ ಬನ್ನಿ ಅದಕ್ಕೆ ಅನ್ನೋಷ್ಟರಲ್ಲಿ ಗಿರಿಜಾ, ತಪ್ಪು ಬಿಡ್ತು ಅಂತೇಳಿ ಗಂಡ ಹೆಂಡ್ತಿ ಏಕಾಂತವಾಗಿರ್ಬೇಕಾದ್ರೆ ಅದು ಆಫೀಸು ಮನೆ ಎಲ್ಲ ನೀವು ಹಂಗೆಲ್ಲ ಹೇಳಕ್ಕೆ ಹೋಗ್ಬಿಡಿ, ಯಾಕಂದರೆ ಈಗ ನೋಡಿ ಅವಳು ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬಡಿಸಿ ನಿಧಾನಕ್ಕೆ ಬಂದರೆ ನನ್ನ ಮಗ ಆಫೀಸಲ್ಲಿ ಕೆಲಸ ಮಾಡೋದು ಯಾವಾಗ, ಅಲ್ಲಿರೋರೆಲ್ಲ ನಾವು ಅವರಿಬ್ಬರ ಬಗ್ಗೆ ಅಪಾರ್ಥ ಮಾಡ್ಕೊಳ್ಳೋ, ಅದಕ್ಕೆ ನೀವು ಹೋಗಿ ಬನ್ನಿ ಜೊತೆಲಿ, ಒಂದು ಗತ್ತು ಘನತೆ ಗಾಂಭೀರ್ಯ ಬರುತ್ತೆ ಎಲ್ಲನೂ, ಹೋಗಿ ಬರೋಗಿ, ಅದು ಅಲ್ಲದೆ ಮಾಧವನ ಆಫೀಸಲ್ಲಿ AC ಎಲ್ಲ ಹಾಕಿದ್ದಾರೆ, ಹೋಗಪ್ಪ ಹೋಗಿ ಅಯ್ಯೋ ಹೋಗಿ ಬನ್ನಿಯಪ್ಪ ಪ್ರಿಯಾ, ನಿಮ್ಮ ಅಮ್ಮನೂ ಕರ್ಕೊಂಡು ಹೋಗ್ಬಿಟ್ಟು ಬರೋಗು, ನಿನಗಿಂತ ಜಾಸ್ತಿ ನಚ್ಕೋತಾರಲ್ಲ ನಿಮ್ಮಮ್ಮ, ಇಬ್ಬರು ಹಿಂಗೆ ಕೈ ಹಿಡ್ಕೊಂಡು ನಿಧಾನವಾಗಿ ಹೋಗಿ ನಿಧಾನಕ್ಕೆ ಬನ್ನಿ. ಆಮೇಲೆ ಪ್ರಿಯರಮ್ಮ, ಒಂದು ನಿಮಿಷ ನಾನು ಚಪ್ಪಲಿ ಆದರೂ ಹಾಕೊಳ್ಳ ಅನ್ನೋಷ್ಟರಲ್ಲಿ ಗಿರಿಜಾ, ಸರಿ ಹಾಕೊಳ್ಳಿ ಈಗೇನು, ಹೋಗಿ ಬನ್ನಿ. ಆಮೇಲೆ ಗಿರಿಜಾ, ನಿಧಾನಕ್ಕೆ ಹೋಗಿ ನಿಧಾನಕ್ಕೆ ಬನ್ನಿ ಆಯಿತಾ ಅನ್ನೋಷ್ಟರಲ್ಲಿ ಗಿರಿಜಾ, ಅಯ್ಯೋ ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳ್ಸೋಕೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ, ಅಯ್ಯಪ್ಪ ದೇವರೇ ಸುಸ್ತಾಗೋಯ್ತು ನನಗೆ, ಸದ್ಯ ಹೋದ್ರಲ್ಲ ಅಂತ ಅಂದ್ಬಿಟ್ಟು ಕಳಿಸ್ಬಿಟ್ಟು ಅವರಿಬ್ಬರು ಹೋದ್ಮೇಲೆ ಮೀನಾ ಮತ್ತು ಕೇಶವ, ಅಮೂಲ್ಯ, ಗಿರಿಜಾ ಎಲ್ಲ ಕುತ್ಕೊಂಡು ಮಾತಾಡ್ತಿರ್ತಾರೆ. ಮೀನಾ ನಿಧಾನಕ್ಕೆ, ನಾನಿವತ್ತು ಏನೋ ಪ್ಲ್ಯಾನ್ ಹೇಳೋಕ್ಕೆ ಬಂದಿದ್ದೀನಿ ಅಂದಿದ್ದಕ್ಕೇನೆ ಕೇಶವ, ಇವಾಗೇನು ಹಸ್ಕಿ ವಾಯ್ಸಲ್ಲಿ ಯಾಕೆ ಮಾತಾಡ್ತಿದ್ದೀವಿ, ಯಾರೂ ಇಲ್ಲ ಅಲ್ವಾ ಅಂದಿದ್ದಕ್ಕೇನೆ ಮೀನಾ, ಹೌದು ಅಂತಂದೆ, ಸರಿ ಜೋರಾಗಿ ಮಾತಾಡು ಅಂತ ಹೇಳ್ತಾನೆ. ಆಮೇಲೆ ಹೌದು ಅಂದ್ಬಿಟ್ಟು ಆಮೇಲೆ ಜೋರಾಗಿ ಹೇಳ್ತಾಳೆ. ಗಿರಿಜಾ, ಮೀನಾ ಅದೇನು ಪ್ಲ್ಯಾನ್ ಅಂತ ಬೇಗ ಹೇಳ, ನನ್ನ ಮಗ ವಲ್ಲಭ ಮನೆಗೆ ಬರ್ತಾನೆ ಅಂದರೆ ಎಂಥ ಪ್ಲ್ಯಾನ್ ಆದರೂ ಮಾಡ್ಬೋದು ಅಂದಿದ್ದಕ್ಕೆ ಕೇಶವ, ಪ್ಲ್ಯಾನ್ ಮಾಡ್ತಿರೋದು ಯಾರು ಹೇಳು ಮೀನಾ, ಇವತ್ತು ಪ್ಲ್ಯಾನ್ ಸಕ್ಸಸ್ ಆಗುತ್ತೆ,
ಇವತ್ತು ರಾತ್ರಿ ವಲ್ಲಭ ನಮ್ಮ ಮನೇಲಿ ಕೂತ್ಕೊಂಡು ಊಟ ಮಾಡೇ ಮಾಡ್ತಾನೆ ಅಂತ ಹೇಳಿದಾಗ ಮೀನಾ, ಇವಾಗ ನಮ್ಮ ವಲ್ಲಭ ಯಾರೇ ಹೆಲ್ಪ್ ಕೇಳಿದ್ರು ಹಿಂದೆ ಮುಂದೆ ನೋಡದೆ ಹೆಲ್ಪ್ ಮಾಡ್ತಾನೆ, ಎಂಥ ಒಳ್ಳೆ ಹುಡುಗ ಅವನು. ಅದನ್ನು ಮಾವಂಗೆ ಗೊತ್ತಿಲ್ವಲ್ಲ, ನಾವು ಅದನ್ನು ಮಾವಂಗೆ ಅರ್ಥ ಮಾಡಿಸ್ಕೊಂಡ್ರೆ ಸಾಕು, ಅದು ಅರ್ಥ ಆದಂಗೆ ಅಲ್ವಾ, ಮಾವನೇ ಕರೀತಾರೆ ಅಂತಂದಾಗ ಅದನ್ನು ಬೆಳಕಕ್ಕೆ ತಂದರೆ ಎಲ್ಲ ಸರಿ ಹೋಗುತ್ತೆ ಅನ್ನೋಷ್ಟರಲ್ಲಿ ಅಮೂಲ್ಯ, ಬಾ ಅಕ್ಕ ನಾವೊಂದು ಕೆಲಸ ಮಾಡೋಣ, ಟೆಂಟ್ ಹತ್ರ ಹೋಗ್ಬಿಟ್ಟು ಟಾರ್ಚ್ ಬಿಡೋಣ, ನಾವು ಲೈಟ್ ಬಿದ್ದಾಗ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾಳೆ. ಅದಕ್ಕೆ ಮೀನಾ, ಕೇಶವ ಇವಾಗಲೇ ಕಣ್ಣೆಲ್ಲ ಮಂಜಾಗ್ತಿದೆ ನನಗೆ ಅನ್ನೋಷ್ಟರಲ್ಲಿ ಕೇಶವ ಪ್ಲ್ಯಾನ್ ಎಲ್ಲ ಹೇಳ್ಬಿಟ್ಟು ಆಮೇಲೆ ಬೇಕಾದ್ರೆ ನಿನ್ನ ಕಣ್ಣು ಮಂಜಾದರೂ ಸರಿ ಅಂತ ಹೇಳ್ತಾರೆ. ಆಮೇಲೆ ಮೀನಾ ಪ್ಲ್ಯಾನ್ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಳೆ. ಅದನ್ನು ಕೇಳಿಸ್ಕೊಂಡು ಎಲ್ಲರೂ ಓಕೆ ಅಂತ ಹೇಳ್ತಾರೆ. ಕೇಶವ ಸೂಪರ್ ಅಂದ್ಬಿಟ್ಟು ಗಿಣ್ತಾನೆ. ಆಮೇಲೆ ಗಿರಿಜಾ ಕೂಡ ಸೂಪರ್ ಕಡೆ ಅಂತ ಕಪಾಲ ಕೊಡಿತಾರೆ. ಆಮೇಲೆ ಅಮೂಲ್ಯ ಕೂಡ ಅಕ್ಕ ಅಂದ್ಬಿಟ್ಟು ಎಳ್ದಾಡ್ತಾಳೆ. ಅದಕ್ಕೆ ನೀವು ಪ್ಲ್ಯಾನ್ ಕೊಟ್ಟು ನಾನು ಕೆಟ್ಟೆ ಅಂತ ಅಂದ್ಬಿಟ್ಟು ಗಿರಿಜಾ ಇದನ್ನೆಲ್ಲ ಎಕ್ಸಿಕ್ಯೂಟ್ ಮಾಡೋದು ಹೇಗೆ ಅಂದಾಗ ಮೀನಾ, ನೋಡಿ ನಮ್ಮ ಮಾವ ವಲ್ಲಭ ಏನು ತೊಳ್ಳೋರು ಅಂದ್ಬಿಟ್ಟು ಕೋಪ ಎಲ್ಲ ಕರೋಗಿ ಮನೆಯೊಳಗಡೆ ಕರ್ಕೊಂಬರ್ತಾರೆ ಅಂತಂದಾಗ ಅಮೂಲ್ಯ ಮಾವ ಗುಡ್ ಬಾಯ್ ಅಂತ ಹೇಳ್ತಾರೆ, ವಲ್ಲಭನ ಕರ್ಕೊಂಬರ್ತಾರೆ ಅಂತ ಹೇಳ್ತಾರೆ. ಆಮೇಲೆ ಗಿರಿಜಾ, ಅಯ್ಯೋ ಆದಷ್ಟು ಬೇಗ ನಾವು ವಲ್ಲಭ ಬಂದರೆ ಸಾಕಪ್ಪ ಅಂತ ಅನ್ನೋಷ್ಟರಲ್ಲಿ ಕೇಶವ, ಅಲ್ಲ ನೀವು ಪ್ಲ್ಯಾನ್ ಎಲ್ಲ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಈಗ ಆರ್ಟಿಸ್ಟ್ಗಳು ಬೇಕಲ್ಲ, ಏನು ಮಾಡೋದು ಅಂತಂದಾಗ ಮೀನಾ, ಹೌದು ನೀನು ಇಷ್ಟು ದಿನ ನನ್ನ ಚಿನ್ನ ಬಂಗಾರ ವೈಡೂರ್ಯ ಅಂತ ಹೇಳಿದ್ದೆಲ್ಲ ಸುಳ್ಳ ಅಂದಿದ್ದಕ್ಕೆ ಕೇಶವ, ಆ ವಿಚಾರನ ಇಲ್ಲೆಲ್ಲ ಕೇಳಬೇಡ, ಸುಮ್ಮನೆ ಇರೋ ಒಂದು ನೀನು ಅಲ್ಲ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದೊಳಗೆ ಅದು ಯೋಚನೆ ಮಾಡಿರಲ್ವ ನಾನು, ನಮ್ಮ ಕಂಪ್ನೀಲಿ ಈಗ ಬೀದಿ ನಾಟಕ ಆಡೋಕ್ಕೆಲ್ಲ ಆರ್ಟಿಸ್ಟ್ಗಳಿರ್ತಾರೆ, ಅಂಥವ್ರನ್ನ ತೊಗೊಂಬಂದ್ರಾಯ್ತು, ಅದನ್ನೆಲ್ಲ ಯೋಚನೆ ಮಾಡಿ ನಾನು ಹೇಳಿರೋದು ಅಂತ ಹೇಳ್ತಾಳೆ. ಅದಕ್ಕೆ ಕೇಶವ ಸೂಪರ್ ಆಗಿದ್ರಿ. ಆಮೇಲೆ ಮೀನಾ, ಅತ್ತೆ ಅದಕ್ಕೂ ಮುಂಚೆ ನೀವು ಮಾವಂಗೆ ಏನು ಬೇಕು ಅಂತ ನಾನು ಹೇಳಿದ್ದೀನಲ್ಲ ಹಾಗೆ ಹೇಳಬೇಕು ಅಂತ ಗಿರಿಜಾ, ನೀವೇನು ತಲೆ ಕೆಡ್ಸ್ಕೊಂಬೇಡಿ, ನಾನು ಅದೆಲ್ಲ ಮ್ಯಾನೇಜ್ ಮಾಡ್ಕೋತೀನಿ ಅಂತ ಹೇಳಿದ್ಕೆ ಮೀನಾ, ಹಾಗಾದರೆ ಆಪ್ರೇಷನ್ ವಲ್ಲಭ ಶುರು ಅಂತ ಹೇಳ್ತಾಳೆ. ಆಮೇಲೆ ನಮ್ಮ ಗಿರಿಜಾ, ಅಯ್ಯೋ ನನ್ನ ಮಗಂಗೆ ಆಪ್ರೇಷನ್ ಮಾಡಿಸ್ತೀರಾ ನೀವು ಅಂತ ಕೇಳಿದಾಗ, ಅತ್ತೆ ಆಪ್ರೇಷನ್ ಅಂದರೆ ಅದಲ್ಲ ಅತ್ತೆ, ನಾಟಕ ಶುರು ಮಾಡೋಣ ಅಂತ ಅಂದಾಗ, ಹಾಗಾದ್ರೆ ಸರಿ ಆಯಿತು ಅಂದ್ಬಿಟ್ಟು ಅಮೂಲ್ಯ ಎಲ್ಲ ಒಟ್ಟಿಗೆ ಹೇಳೋಣವಾ, 1 2 3 ಆಪ್ರೇಷನ್ ವಲ್ಲಭ ಶುರು ಅಂತ ಹೇಳ್ತಾರೆ. ಈ ಕಡೆ ಗಿರಿಜಾ ನಂದಂಗೆ ಕಾಲ್ ಮಾಡಿಬಿಟ್ಟು, ರೀ ಎಲ್ಲಿದ್ದೀರಾ ಅಂದಿದ್ದಕ್ಕೆ ನಂದ, ಎಲ್ಲಿ ಕೇಶವ ಅಂಗಡಿಗೆ ಬಂದಿಲ್ಲ, ಅವ್ನು ಮಾಡೋ ಕೆಲಸ ನಾನು ಮಾಡಬೇಕು, ನಾನು ಡೆಲಿವರಿ ಕೊಡ್ತಾಯಿದ್ದೀನಿ, ಎಲ್ಲಿ ಹೋಗ್ತಿದ್ದಾನೆ ಅವನು ಅಂತಂದಾಗ ಗಿರಿಜಾ, ಅಯ್ಯೋ ಮನೇಲಿ ತುಂಬ ಕೆಲಸ ಇತ್ತು ರೀ, ಅದಕ್ಕೇ ಮಾಡಿ ಮುಗಿಸೋದು ತುಂಬ ಲೇಟ್ ಆಯಿತು ಕಣ್ರಿ, ಇವೆಲ್ಲ ಮಾಡಿಕೊಟ್ಟು ಹೋಗು ಅಂದ್ಬಿಟ್ಟು ನಾನೇ ಅವ್ನಿಗೆ ಹೇಳಿದ್ದೆ, ಈಗ ಹೊರಡ್ತಿದ್ದಾನೆ, ಸ್ವಲ್ಪ ಹೊತ್ತಲ್ಲಿ ಬಂದುಬಿಡ್ತಾನೆ ಅಷ್ಟೇ ಅಂತ ನೆಶಲ್ ನಂದ. ಸರಿ ಆಯ್ತು, ನೀನು ಯಾಕೆ ಕಾಲ್ ಮಾಡಿದ್ಯಾ, ಏನು ವಿಚಾರ ಅಂದಾಗ ಗಿರಿಜಾ, ಅಲ್ಲ ಕಣ್ರಿ ನಾವು ಮಾಧವನ ಮದುವೆ ಸುಸೂತ್ರವಾಗಾದರೆ ನಾನು ಹೆಜ್ಜೆ ನಮಸ್ಕಾರ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೆ ಅಂತಂದ. ಸರಿ ಆಯ್ತು ಹೋಗ್ಬಿಟ್ಟು ಬಾ ಅಂದಿದ್ದಕ್ಕೆ ಗಿರಿಜಾ, ಅಯ್ಯೋ ಹೆಜ್ಜೆ ನಮಸ್ಕಾರ ಗಂಡ ಹೆಂಡ್ತಿ ಇಬ್ಬರು ಜೋಡಿಯಾಗಿ ಬಂದು ಮಾಡ್ತೀವಿ ಅಂತ ಅರ್ಕೆ ಕಟ್ಕೊಂಬಿಟ್ಟಿನಿ ಕಣ್ರಿ, ಅದಕ್ಕೇ ನೀವು ಬರಬೇಕು ಕಣ್ರಿ, ಈಗಲೇ ಬರ್ತೀರಾ ಅಂದಿದ್ದಕ್ಕೆ ನಂದ. ಈಗಲೇ ಅಂತಂದು ಹೇಗೆ, ಕೇಶವನೂ ಇಲ್ಲ, ಇನ್ನು ಸುಂದ್ರನೂ ಇಲ್ಲ, ಇನ್ನು ಹನುಮಂತಣ್ಣನೂ ಇಲ್ಲ, ಈಗಲೇನಾ ಅಂತಂದಿದ್ದಕ್ಕೇನೆ ಗಿರಿಜಾ, ಅಲ್ಲ ಮಾಧವನ ಮದುವೆ ಆದ ತಕ್ಷಣ ಬರ್ತೀನಿ ಅಂತ ಅರ್ಕೆ ಉಟ್ಕೊಂಬಿಟ್ಟಿದ್ದೆ, ಇವತ್ತೇ ಕೊನೆ ದಿನ ಕಣ್ರಿ, ಇವತ್ತೇ ಹೋಗಲೇಬೇಕು, ಪ್ಲೀಸ್ ಬನ್ನಿರಿ ಬೇಗ ಬನ್ನಿರಿ ಅಂದಿದ್ದಕ್ಕೆ ಅಂದ. ಸರಿ ಆಯಿತು ಬಿಡು ಬರ್ತೀನಿ, ಇನ್ನು ಅರ್ಧ ಗಂಟೆ ಬರ್ತೀನಿ, ನೋಡು ಇನ್ನೊಂದ್ಸಲಿ ಈ ಥರ ಯೋಜನೆ ಹಾಕೋಬೇಕಾದ್ರೆ ನನ್ನ ಹತ್ರ ಮುಂಚಿತವಾಗಿ ಹೇಳ್ಬೇಕು ಸರಿನಾ ಅಂದಿದ್ದಕ್ಕೆ. ಸರಿ ಆಯಿತು ಕಣ್ರಿ, ನಿಮಗೋಸ್ಕರ ಕಾಯ್ತಿರ್ತೀನಿ, ಬೇಗ ಬನ್ನಿ ಅಂತ ಹೇಳ್ತಾನೆ. ನಂದು ಸರಿ ಆಯಿತು ಬರ್ತೀನಿ ಬಿಡು ಅಂತ ಹೇಳ್ತಾನೆ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಇಬ್ಬರು ಗಂಡ ಹೆಂಡ್ತಿರು ಜಗಳ ಆಡ್ತಾ ಇರ್ತಾರೆ. ಒಬ್ಬ ತನ್ನ ಹೆಂಡ್ತಿಗೆ ಹೊಡೆದು ಕುಡಿಯೋಕ್ಕೆ ನಂಗೆ ದುಡ್ಡು ಬೇಕಷ್ಟೇ ಅಂತ ಹೇಳಿದ್ಕೇ ಹ್ಞೂ ಅಂತ. ಅಷ್ಟರಲ್ಲಿ ನೋಡಿದ್ರೆ ಮೀನಾ, ಅಯ್ಯೋ ವಲ್ಲಭನೇ ಬಂದಿಲ್ವಲ್ಲ ಅನ್ನೋಷ್ಟರಲ್ಲಿ ವಲ್ಲಭ ಬರ್ತಾನೆ. ಆಮೇಲಿಂದ ಅಮೂಲ್ಯ ಒಂದು, ವಲ್ಲಭ ಈಗ ಬಂದಲ್ಲ ಅಂದಿದ್ದಕ್ಕೆ ವಲ್ಲಭ, ಏನೇ ಆಯಿತು, ಯಾವುದೋ ರೋಡಿಗಳಿದ್ದಾರೆ ಅಂತ ಹೇಳಿದೆಯಲ್ಲ ಅಂತೇಳಿ. ಅದಕ್ಕೆ ಅಮೂಲ್ಯ, ನಾನೇ ಗದರಿಸ್ತಾ ಅವ್ರು ಹೊರಟೋಗ್ಬಿಟ್ರೆ ಅಷ್ಟೇ. ಸರಿ ಆಯಿತು ಬಿಡು ನಾನು ಹೋಗ್ತೀನಿ ಅಂತ ಹೋಗ್ತಿರ್ತೇನೆ. ಅಯ್ಯಯ್ಯೋ ಅಲ್ಲಿ ನೋಡು ಅವ್ರು ಕುಡ್ಕ ಹೆಂಡ್ತಿಗೆ ಹೇಗೆ ಹೊಡಿತಿದ್ದಾನೆ ಅಂತ ಅಂದ್ಬಿಟ್ಟು ಅಂದಿದ್ದಕ್ಕೆ, ಈಗ ಅವ್ನಿಗೊಂದು ಗ್ರಾಚಾರ ಬಿಡಿಸ್ತೀನಿ ಇರು ನಾನು ಅಂತ ಹೋಗ್ತಾನೆ. ಅಷ್ಟರಲ್ಲಿ ನೋಡಿದ್ರೆ ಅಲ್ಲಿ ನಂದ ಮತ್ತು ಗಿರಿಜಾ ಇಬ್ಬರು ನಿಂತಿರ್ತಾರೆ. ಈ ಕಡೆ ಮೀನಾ ಮತ್ತು ಕೇಶವ ಇಬ್ಬರೂ ಪ್ಲ್ಯಾನ್ ಮಾಡ್ತಾ ನಿಂತಿರ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗುತ್ತೆ.